ಇವತ್ತು ಭೀಮನ ಅಮಾವಾಸ್ಯೆ. ಸೊ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಇದಕ್ಕೆ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ದು ಮೈಸೂರು ಕ್ವೀನ್ಸ್ ಬುಟಿಕ್ ಅವರು. ಸೊ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಲಿಟಲ್ ಬಿಟ್ ವರ್ಕ್ ಕೂಡ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಬನ್ನಿ ಗೆಟ್ ರೆಡಿ ವಿತ್ ಮೀ ಮಾಡೋಣ. ಫಸ್ಟು ನಾನು ಸೆಟಾಪಿಲ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಸನ್ಸ್ಕ್ರೀನು ಮಿನಿಮಲಿಸ್ಟ್ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಫೌಂಡೇಶನ್ ನಾರ್ಸ್ ಅವ್ರದ್ದು ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಸೆಟ್ಟಿಂಗ್ ಪೌಡರ್ನ ಅಪ್ಲೈ ಮಾಡ್ತಿದ್ದೀನಿ. ಇಷ್ಟೇ ನನ್ನ ಒಂದು ಮೇಕ್ ಓವರು. ಸೊ ಅದೆಲ್ಲ ಆದಮೇಲೆ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊತಾ ಇದ್ದೀನಿ. ಸಖತ್ ಸ್ವೆಟ್ ಹಾಕ್ತೀನಿ ನಾನು ಆದ್ದರಿಂದ. ಸೊ ಅದಾದಮೇಲೆ ನಾನು ಲಿಪ್ ಬಾಂಬ್ ಹಾಕ್ಕೊತಾ ಇದ್ದೀನಿ. ಸೊ ಲಿಪ್ಸ್ಟಿಕ್ ಏನು ವೇರ್ ಮಾಡಲ್ಲ. ಸೊ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ವ ಆದ್ದರಿಂದ. ಸೊ ಇದಾಗಿತ್ತು ನನ್ನ ಒಂದು ಮೇಕ್ ಓವರು. ಸಿಂಪಲ್ಲಾಗಿ ಕ್ಯೂಟಾಗಿ ರೆಡಿಯಾಗಿದ್ದೀನಿ. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಸೊ ಫ್ಯಾಮಿಲಿ ಎಲ್ಲ ಇವತ್ತು ನಾವು ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ. ಸೊ ಫ್ರೀ ಇಯರ್ಸ್ ಬಿಡೋಕ್ಕಾಗಲ್ಲ ಅಂತ ಹೇಳಿ ಸೊ ಹಾಗೆ ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ ಅಂತ ನನ್ನ ಕ್ಯೂಟಿ ಪೈ ಹೇಗೆ ಕಾಣ್ತಿದ್ದಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಕೆಳಗೆ ಬಂದ್ವಿ. ಅಷ್ಟೊತ್ತಿಗೆ ಅಮ್ಮ ಕೂಡ ಪಾದ ಪೂಜೆ ಮಾಡ್ತಾಯಿದ್ರು ಅಪ್ಪಂಗೆ. ಸೊ ತುಂಬಾ ಚೆನ್ನಾಗಿತ್ತು, ಫನ್ನಿ ಆಗಿತ್ತು. ತುಂಬ ರೇಗಿಸ್ತಾ ಇದ್ವಿ. ಅದಾದಮೇಲೆ ನಾನು ನನ್ನ ಗಂಡಂಗೆ ಪಾದ ಪೂಜೆ ಮಾಡ್ತಾ ಇದ್ದೀನಿ. ಪಾದ ಪೂಜೆ ಮಾಡೋದ್ರಿಂದ ಗಂಡಂಗೆ ಆಯಸ್ಸು, ಆರೋಗ್ಯ ಮತ್ತು ಏಳಿಗೆ ಆಗುತ್ತೆ ಅನ್ನೋ ನಂಬಿಕೆ ನಮ್ಮ ಹೆಣ್ಣು ಮಕ್ಕಳಿಗೆ. ಸೊ ಆದ್ದರಿಂದ ಈ ಒಂದು ಪೂಜೆನ ಅಚ್ಚುಕಟ್ಟಾಗಿ ಮಾಡ್ತೀವಿ. ಸೊ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲ ಆಯಿತು, ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಅಲ್ಲಿ ತುಂಬಾ ಚೆನ್ನಾಗಿ ದೇವ್ರ ಪೂಜೆ ಎಲ್ಲ ಆಯಿತು. ಅಲ್ಲೇ ಅಡುಗೆ ಕೂಡ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.